ನನ್ನ ಮಗಳಿದ್ದಿದ್ರೆ ಇದೇ ಥರ ತುಂಟಾಟ ಮಾಡ್ಕೊಂಡಿರ್ತಿದ್ಲು. ಅದನ್ನ ನೋಡೋ ಭಾಗ್ಯ ನನಗಿಲ್ಲ ಅನ್ಸುತ್ತೆ. ಯಾಕೋ ಲಕ್ಷ್ಮಿ ತುಂಬ ಮನಸ್ಸಿಗೆ ಹತ್ತಿರ ಆಗ್ತಿದ್ದಾಳೆ. ಇವಳು ಯಾವುದೋ ಹಾಡು ಗುನುಗ್ತಾ ಇದ್ದಾಳಲ್ಲ, ಅದು ಯಾವುದು ಅಂತ ತಿಳ್ಕೊಬೇಕು. ನನ್ನ ಹತ್ರನೇ ದೊಡ್ಡದಾಗಿ ಚಾಲೆಂಜ್ ಮಾಡೋ ಶೋಕಿ ಇವಳಿಗೆ. ನನ್ನೇ ಆಪೋಸಿಟ್ ಟೀಮುನು ಅಂತ ರೇಗಿಸ್ತೀಯ ಅಲ್ವಾ? ಮಾಡ್ತೀನಿ ನಿನ್ನೆ. ಏನು ಮಾಡ್ತಿದ್ದ ನೀನು? ಪರವಾಗಿಲ್ಲ, ಲಕ್ಷ್ಮಿ ಆ ದಿನ ಚೆನ್ನಾಗಿ ಬದಲಾಯಿಸಿದಾಳೆ. ನನ್ನ ಮೇಲೆ ನೀರು ಹಾಕ್ತೀಯಲ್ಲ, ಮಾಡ್ತೀನಿ ನಿನ್ಗೆ. ನನ್ನ ಮೇಲೆ ನೀರು ಹಾಕ್ತೀಯಲ್ಲ, ಇವಾಗ ನೋಡು ನಿನ್ಗತೆ. ಯಾರೋ ಹೆದರ್ಸೋಂದಿದ್ದು? ನಾನು ಹೆದರ್ಸಿದ್ರೆ ನೀನು ಹೆದರ್ಕೊಬಿಡ್ತೀಯಾ? ಈ ಡವ್ಗಳೆಲ್ಲ ಬೇಡಮ್ಮ, ನನಗೆ ಗೊತ್ತು ಕಣೆ, ನೀನು ಬೇಕು ಅಂತಲೇ ನೀರು ಹಾಕಿದ್ದು. ನಿನಗೆ ಏನು ಮಾಡ್ತೀನಿ ನೋಡ್ತಾನೆ. ಬೇಡ ಕಣೋ, ಸಾರಿ ನೀರು ಹಾಕಿದ್ದು ಸಾರಿ ಕಣೋ. ಅಯ್ಯೋ ಪಾಪ. ಗೋಬೆ ಮುಖಕ್ಕೆ ನಾ ಮಣ್ಣಾಕ್ಬಿಟ್ಟಿಯಲ್ಲೋ. ಇದು ಆದಿ ಅಂದ್ರೆ. ಹೌದಾ? ಲಕ್ಷ್ಮಿ ಅಂದ್ರೆ ಏನು ಅಂತ ಇವಾಗ ತೋರಿಸ್ತೀನಿ. ಏಯ್ ಬೇಡ. ಯಾಕೆ ಬೇಡ ನೋಡು, ಹತ್ತೆ ಬೇಡ ಹೇಳ್ತಾ ಇದೀನಿ. ಆಯ್ತು ಆಯ್ತು, ನಾನೊಂದ್ಸಲ ನೀನೊಂದ್ಸಲ ಮುಗೀತು. ಹಿಂಗೆಲ್ಲ ಮುಗಿಯಲ್ಲಮ್ಮ. ಒಳ್ಳೆ ಜೋಡಿ ಇವರಿಬ್ರದ್ದು. ಮಾಡ್ತೇನಿರು. ಅಜ್ಜಿ, ನಾ ಚಿಕ್ಕವಳಿದ್ದಾಗ ಮಳೆಯಲ್ಲಿ ನಿಂತ್ಕೊಂಡು ರಾಡಿ ಮಾಡ್ಕೊಂಡು ಮನೆಗೆ ಬಂದಾಗ ಮನೆಯೆಲ್ಲ ಮಣ್ಣಿನ ಹೆಜ್ಜೆ ಆಗಿದೆ ಅಂತ ನೀವು ನನಗೆ ಬೈದಿದ್ರಿ. ಅಪ್ಪನ ಕೈಲಿ ಹೇಳಿ ನಂಗೆ ಕಿವಿ ಹಿಂಡ್ಸಿದ್ರಿ. ಆಗ ನಾನೇನೋ ಚಿಕ್ಕವಳಿದ್ದ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ಈಗ ನಾವು ಬೆಳೆದು ದೊಡ್ಡವರಾಗಿಲ್ವಾ? ಅದು ಸರಿ, ಅದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ಯಾ? ಅದನ್ನ ನಾನು ಹೇಳೋದಲ್ಲ, ನೀವೇ ನಿಮ್ಮ ಕಣ್ಣಾರೆ ಬಂದು ನೋಡಿ ಇವ್ರ ಮುದ್ದಿನ ಮಗ ಸೊಸೆ ಏನು ಮಾಡ್ತಿದ್ದಾರೆ ಅಂತ. ಬನ್ನಿ. ಏನು ಮಾಡ್ತಿದ್ದಾರೆ? ಬಾಮ್ಮ. ಹೆಂಗ್ ಕಾಣ್ತಿದ್ಯಾ ನೋಡು, ರಾಕ್ಷಸಿ ತರ. ನೀನ್ ಹೆಂಗ್ ಕಾಣಿಸ್ತಿದ್ಯಾ ಗೊತ್ತಾ? ಈ ಕೋತಿ ಗದ್ದೆಯಲ್ಲಿ ಕೆಸರಲ್ಲೆಲ್ಲ ಒದ್ದಾಡಿರುತ್ತಲ್ಲ ಹಂಗ್ ಕಾಣಿಸ್ತಿದ್ಯಾ. ಏನಾಗಿ ನಾವು ಇಬ್ಬರು ಅವ್ರ ಥರ ಮಣ್ಣಿನ ಆಟ ಆಡೋದು. ನೀ ನನಗೆ ಮೆತ್ತು, ನಾನು ನಿನಗೂ ಮೆತ್ತುತ್ತೀನಿ. ಹಿಂಗ್ ಮಾತಾಡ್ತಾ ಇದ್ರೆ ಸೆಗಣಿ ತಂದು ಮುಖಕ್ಕೆ ಮೆತ್ಬಿಡ್ತೀನಿ. ಆದಿ, ಏನೇ ನಿಂಗೆ ಬುದ್ಧಿ ಗಿದ್ದಿ ಇದೆಯೋ ಅಲ್ವಾ? ನನ್ನ ಮಗನ ಮೈಯೆಲ್ಲ ಮಣ್ಣು ಹಚ್ಚಿದೆಯಲ್ಲ.
ಅಮ್ಮ ಅದು ಸಾಕು ಸುಮ್ಮನಿರೋ. ನೀನು ಏನು ಹೇಳಕ್ಕೆ ಬರ್ತಿದ್ಯಾ ಅಂತ ನಂಗೆ ಚೆನ್ನಾಗೇ ಗೊತ್ತಿದೆ. ಅವತ್ತಿನ ಥರನೇ ಇದೊಂದು ಚಾಲೆಂಜು, ಸ್ಪರ್ಧೆ ನಾನೇ ಮಾಡಿದೆ ಅಂತ ಹೇಳಕ್ಕೆ ಬರ್ತಿದ್ಯಾ ಅಲ್ವಾ? ಹೇಳೋದಲ್ಲ ಅದಕ್ಕೆ, ಅದೇ ಸತ್ಯ. ಯಾಕತ್ಗೆ ನಿಮಗೆ ಲಕ್ಷ್ಮಿ ಮಾತ್ರ ತಪ್ಪಿತಸ್ಥಳಾಗಿ ಕಾಣಿಸ್ತಾ ಇದ್ದಾಳ? ಅವಳ ಮೈ ಮೇಲೂ ಮಣ್ಣು ಹತ್ಕೊಂಡಿರೋದು ನಿಮಗೆ ಕಾಣಿಸ್ತಾ ಇಲ್ವಾ? ಅವತ್ತು ಲಕ್ಷ್ಮಿ ಜೊತೆ ನಿಂತು ಆದಿ ಪ್ರಾರ್ಥನೆ ಮಾಡಿದಾಗ ಅವಳನ್ನ ಹೊಗಳಿದ್ರಲ್ಲ, ಈಗ ಯಾಕೆ ಅವಳನ್ನ ಬೈತಾ ಇದ್ದೀರಾ? ಮೊದಲು ಆದಿನೇ ಮಣ್ಣು ಮೆತ್ತಿದ್ದು, ಅದಕ್ಕೆ ಅವಳು ರಿಯಾಕ್ಟ್ ಮಾಡಿದ್ಲು, ಅದ್ರಲ್ಲಿ ತಪ್ಪೇನಿದೆ? ಎಲ್ಲ ಅಪವಾದನೂ ಅವಳ ಮೇಲೆ ಹಾಕ್ತಾ ಇರೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಹೋಗ್ಲಿ ಬಿಡೆ ವಿಮಲಾ, ಚಿಕ್ಕ ಹುಡುಗರು. ಆದಿ, ಲಕ್ಷ್ಮಿ ಇಬ್ರು ಹೋಗಿ ಸ್ನಾನ ಮಾಡ್ಕೊಳ್ಳಿ. ಅತ್ತೆ, ಇದು ಅಂಟು ಮಣ್ಣು, ಹಾಗೆಲ್ಲ ಹೋಗೋದಿಲ್ಲ. ಚೆನ್ನಾಗಿ ತಿಕ್ಕಿ ಸ್ನಾನ ಮಾಡಿಸ್ಬೇಕು. ಆದಿ ಬಾ, ನಾನೇ ನಿಂಗೆ ಸ್ನಾನ ಮಾಡಿಸ್ತೀನಿ, ಬಾ. ಲಕ್ಷ್ಮಿ, ನಿನ್ನ ತಲೆಗೂ ಮಣ್ಣು ಮೆತ್ಕೊಂಡಿದೆ, ನಿಂದು ಬೇರೆ ಉದ್ದ ಕೂದಲು. ಬಾ, ನಾನೇ ನಿನಗೆ ಸ್ನಾನ ಮಾಡಿಸ್ತೀನಿ. ನೋಡಿದ್ಯಾ ಅಮ್ಮ, ಆ ಅತ್ತೆ ಲಕ್ಷ್ಮಿ ಪರವಾಗಿ ಹೇಗೆ ಮಾತಾಡಿದ್ರು ಅಂತ? ಇವ್ರ ಆಟ ನೋಡಿ ದೊಡ್ಡ ಸೀನ್ ಕ್ರಿಯೇಟ್ ಆಗುತ್ತೆ ಅನ್ಕೊಂಡೆ, ಆದರೆ ಏನು ಹೇಳ್ದೆ ಅವರಿಬ್ರು ಹಾಗೆ ಕರ್ಕೊಂಡು ಹೋದ್ರು. ನಾನು ಇವ್ರನ್ನೆಲ್ಲ ಇಲ್ಲಿ ಕರ್ಕೊಂಡ್ಬಂದು ನನಗೆ ಅವಮಾನ ಆಗ್ತಿದೆ.